ಎಂಎಲ್ಸಿ ರವಿಕುಮಾರ್ಗೆ ಬಂಧನ ಭೀತಿ ಎದುರಾಗಿದೆ. ಇದರ ಪರಿಣಾಮ ನಿರೀಕ್ಷಣಾ ಜಾಮೀನು ಅರ್ಜಿಯನ್ನ ಕೂಡ ಸಲ್ಲಿಸಿದ್ದಾರೆ ರವಿಕುಮಾರ್. ವಕೀಲ ಸುಯೋಗ ಹೇರಳೆ ಮೂಲಕವಾಗಿ ಅರ್ಜಿ ಸಲ್ಲಿಕೆ ಮಾಡಿದ್ದಾರೆ. ಆಂಟಿಸಿಪೇಟರಿ ಬೇಲ್ಗೆ ಅರ್ಜಿ ಹಾಕಿದ್ದಾರೆ. ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಸಿದ್ದಾರೆ. ವಕೀಲರ ಮೂಲಕವಾಗಿ ಜನರ ಪರ ಪ್ರತಿಭಟನೆ ನಡೆಸಿ ಮನವಿ ಸಲ್ಲಿಕೆಗೆ ಮುಂದಾಗಿದ್ರು. ಅಲ್ಲಿ ಏನೇನಾಗಿದೆ ಅನ್ನೋದನ್ನ ವಿವರಿಸಿದ್ದಾರೆ. ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಆಗ ಲಭ್ಯ ಇರಲಿಲ್ಲ. ಸರ್ಕಾರಿ ಕೆಲಸದಲ್ಲಿ ಸದಾ ಬ್ಯುಸಿ ಆಗಿರ್ತಾರೆ. ಈ ಅರ್ಥದಲ್ಲಿ ರವಿಕುಮಾರ್ ಹೇಳಿಕೆ ನೀಡಿದ್ದಾರೆ. ಆದ್ರೂ ಎಫ್ಐಆರ್ ದಾಖಲಿಸಿದ್ದಾರೆ ಅಂತ ಈ ಅರ್ಜಿಯಲ್ಲಿ ಉಲ್ಲೇಖ ಮಾಡಿದ್ದಾರೆ. ರವಿಕುಮಾರ್ ಪರವಾಗಿ ವಕೀಲರು ಆಂಟಿಸಿಪೇಟರಿ ಬೇಲ್ಗೆ ಅರ್ಜಿಯನ್ನ ಹಾಕಿದ್ದಾರೆ. ಈ ಅರ್ಜಿಯಲ್ಲಿ ಏನಾಗಿದೆ ಅನ್ನೋದನ್ನ ಕೂಡ ವಿವರಿಸಿದ್ದಾರೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಪಡೆದುಕೊಳ್ತಾ ಹೋಗ್ತೀನಿ. ಪ್ರತಿನಿಧಿ ರಮೇಶ್ ಡೆಸ್ಕ್ನಿಂದ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಏನಾಗಬಹುದು ರಮೇಶ್, ಮುಂದೆ ಈ ರೀತಿಯಾದಂತಹ ಅಸಂಸದೀಯ ಪದ ಬಳಕೆ ಮಾಡಿದಂತ ಸಂದರ್ಭ ಇದಾಗಲೇ ಆಂಟಿಸಿಪೇಟರಿ ಬೇಲ್ಗೂ ಕೂಡ ಅವರು ಅರ್ಜಿಯನ್ನ ಹಾಕಿದ್ದಾರೆ ಅಂತ ಹೇಳಿದ್ರೆ ಅವ್ರಿಗೂ ಬಂಧನವಾಗುವಂತ ಭೀತಿ ಇದೆ ಅನ್ನೋದು ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ವಾಟ್ ನೆಕ್ಸ್ಟ್ ಅಂತ? ಚೈತ್ರ, ಖಂಡಿತ ಈಗ ಎನ್ ರವಿಕುಮಾರ್ ಅವರಿಗೆ ಬಂಧನದ ಭೀತಿ ಕಾಡ್ತಾ ಇದೆ. ಹೀಗಾಗಿ ಅವರು 2 ಪಿಟಿಷನ್ ಅನ್ನು ಹಾಕಿದ್ದಾರೆ. ಒಂದು ಹೈಕೋರ್ಟ್ನಲ್ಲಿ ಹಾಕಿದ್ದಾರೆ. ಪ್ರಕರಣವನ್ನೇ ರದ್ದುಪಡಿಸಬೇಕು, ಯಾಕೆಂತಂದ್ರೆ ತಾನು ಆ ಅರ್ಥದಲ್ಲಿ ಹೇಳಿಕೆಯನ್ನು ಕೊಟ್ಟಿಲ್ಲ. ಬದಲಾಗಿ ಏನು ಮನವಿ ಕೊಡಕ್ಕೆ ಹೋದಾಗ ಮುಖ್ಯಮಂತ್ರಿಗಳಾಗಲಿ ಮುಖ್ಯ ಕಾರ್ಯದರ್ಶಿಗಳಾಗಲಿ ಇಬ್ಬರು ಕೂಡ ಲಭ್ಯ ಇರಲಿಲ್ಲ. ಆ ಸಂದರ್ಭದಲ್ಲಿ ಇವರು ಅಂದರೆ ಮುಖ್ಯ ಕಾರ್ಯದರ್ಶಿಗಳು ಸದಾ ಬ್ಯುಸಿ ಇರ್ತಾರೆ ಸರ್ಕಾರಿ ಕೆಲಸದಲ್ಲಿ ಅನ್ನೋ ಅರ್ಥದಲ್ಲಿ ಈ ಹೇಳಿಕೆಯನ್ನು ಕೊಟ್ಟಿದ್ದೀನಿ. ಆದರೆ ರಾಜಕೀಯ ಪ್ರೇರಿತವಾಗಿ ಎಫ್ಐಆರ್ ಅನ್ನು ದಾಖಲಿಸಿದ್ದಾರೆ. ಮತ್ತು ಮುಖ್ಯ ಕಾರ್ಯದರ್ಶಿಗಳು ಈ ದೂರನ್ನು ಕೊಟ್ಟಿಲ್ಲ, ಬದಲಾಗಿ 3ನೇ ವ್ಯಕ್ತಿ ಈ ದೂರನ್ನು ಕೊಟ್ಟಿದ್ದಾರೆ. ಹೀಗಾಗಿ ಇದನ್ನು ಪರಿಗಣಿಸಬಾರ್ದು, ಮತ್ತು ಎಫ್ಐಆರ್ಗೆ ತಡೆಯಾಜ್ಞೆ ಕೊಡಬೇಕು ಅಂತೇಳಿ ಹೈಕೋರ್ಟ್ ಮೊರೆ ಹೋಗಿದ್ದಾರೆ. ಅದೇ ರೀತಿ ಬಂಧನದ ಭೀತಿ ಇರೋದ್ರಿಂದ, ಯಾಕಂದ್ರೆ ನಾನ್ ಬೇಲಬಲ್ ಅಫೆನ್ಸ್ ಅನ್ನು ಕೂಡ ಹಾಕಿರೋದ್ರಿಂದ ಪೊಲೀಸರು, ಹೀಗಾಗಿ ಏನು ನಿರೀಕ್ಷಣಾ ಜಾಮೀನು ಕೋರಿ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ಗೂ ಕೂಡ ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಇವತ್ತು ಮಧ್ಯಾಹ್ನದ ನಂತರ ಈ 2 ಅರ್ಜಿಗಳ ವಿಚಾರಣೆ ನಡೆಯುವಂಥ ಸಾಧ್ಯತೆ ಇದೆ. ಒಂದು ವೇಳೆ ಕೋರ್ಟ್ ಏನಾದರೂ ಅವರಿಗೆ ಬಂಧನದಿಂದ ರಕ್ಷಣೆ ಕೊಟ್ಟರೆ, ಹೈಕೋರ್ಟ್ ಏನಾದರೂ, ಆಗ ಅವರಿಗೆ ರಿಲೀಫ್ ಸಿಕ್ಕುತ್ತೆ, ಯಾವುದೇ ರೀತಿ ಬಂಧನ ಆಗೋ ಸಾಧ್ಯತೆ ಇರೋಲ್ಲ. ಒಂದು ವೇಳೆ ಕೋರ್ಟ್ ಏನಾದರೂ ವಿಚಾರಣೆಗೆ ಸಹಕರಿಸಬೇಕು ಅಂತ ಹೇಳಿದ್ರೆ ಆಗ ಎನ್ ರವಿಕುಮಾರ್ ವಿಚಾರಣೆಗೂ ಕೂಡ ಸಹಕರಿಸಬೇಕಾಗತ್ತೆ. ಆದರೆ ಈಗ ಅವ್ರು ಹೇಳ್ತಾ ಇರೋದೇನೆಂದರೆ, ಒಂದು ಮನವಿ ಕೊಡಕ್ಕೆ ಹೋದಾಗ ಅವರು ಲಭ್ಯ ಇಲ್ದಿರೋದ್ರಿಂದ ನಾವು ಬ್ಯುಸಿ ಇರ್ತಾರೆ ಅನ್ನೋ ಅರ್ಥದಲ್ಲಿ ಹೇಳಿದ್ದೆ ಹೊರತು ಯಾವುದೇ ಅವಹೇಳನ ಮಾಡಿಲ್ಲ ಅನ್ನುವಂಥ ಒಂದು ವಾದವನ್ನು ಹೂಡ್ತಾ ಇದ್ದಾರೆ. ಕೋರ್ಟ್ ಆ ವಾದವನ್ನು ಒಪ್ಪುತ್ತಾ ಇಲ್ವೋ ಅನ್ನೋದನ್ನ ನಾವು ಕಾದು ನೋಡಬೇಕಾಗತ್ತೆ. ಚೈತ್ರ. ಓಕೆ, ಥ್ಯಾಂಕ್ ಯು ರಮೇಶ್ ಮಾಹಿತಿಗಾಗಿ.